ಭೀಷ್ಮ ಮಹಾಭಾರತದಲ್ಲಿ ಶಂತನ ಮಹಾರಾಜನ ಪುತ್ರರಾಗಿರುವ ಭೀಷ್ಮನು ಪ್ರಮುಖ ಮತ್ತು ಶಕ್ತಿಶಾಲಿ ಪಾತ್ರ. ಅವನ ಪೂರ್ವನಾಮ ದೇವವ್ರತ ಎಂದು ಇರುತ್ತದೆ. ಭಾರತದಲ್ಲಿ ಮಹತ್ವಪೂರ್ಣ ಮತ್ತು ಶಕ್ತಿಶಾಲಿಯಾದ ವ್ಯಕ್ತಿತ್ವವು ಭೀಷ್ಮನದ್ದಾಗಿದೆ. ಅವನು ಸಾಧು, ಪರಾಕ್ರಮಿ ಹಾಗೂ ಗಂಗಾಪುತ್ರನಾದ ಕುಲಪಡೆಯಾದ ವ್ಯಕ್ತಿಯೂ ಆಗಿದ್ದಾನೆ. ಭೀಷ್ಮನ ಜನನದ ಹೊತ್ತಿಗೆ ಅವನ ಹೆಸರು ದೇವವ್ರತವಾಗಿತ್ತು. ಅವನು ಅಷ್ಟವಸುಗಳೊಡನೆ ಸಂಬಂಧ ಹೊಂದಿದ್ದಾನೆ. ಅಷ್ಟವಸುಗಳು ಎಂದರೆ ದೇವಲೋಕದಲ್ಲಿ ಇಂದ್ರ ಮತ್ತು ವಿಷ್ಣು ಸಹಾಯ ಮಾಡುವ ಶಕ್ತಿವಂತ ದೇವತೆಗಳು. ಮಹಾಭಾರತದ ಪ್ರಕಾರ ಅವರೆಲ್ಲರೂ ಬ್ರಹ್ಮಪುರುಷಗಳನ್ನು ಎಂದೇ ಕರೆಯಲ್ಪಡುತ್ತವೆ. ಪ್ರತಿಕೃತಿ ತತ್ವಗಳ ಪ್ರತಿಬಿಂಬಗಳಾದವರು ಇವರು. ಒಂದು ವೇಳೆ ಅವರು ತಮ್ಮ ಪತ್ನಿಗಳೊಂದಿಗೆ ಕಾಡು ಪ್ರವಾಸಕ್ಕೆ ಹೋಗುತ್ತಿದ್ದಾಗ ಅದರಲ್ಲಿ ಒಂದು ಮಹಾವಿಶ್ವಾಸ ಇದ್ದ ಹಸು ಕಂಡುಬಂದಿತು. ಅದು ವಶಿಷ್ಠ ಆಶ್ರಮದಲ್ಲಿ ಇದ್ದ ಕಾಮಧೇನು ಎಂಬ ದಿವ್ಯ ಹಸು. ಅದನ್ನು ಅವರು ದೋಚಿ ತಮ್ಮೊಂದಿಗೆ ಕರೆದೊಯ್ಯುತ್ತಾರೆ. ವಶಿಷ್ಠನು ತನ್ನ ದಿವ್ಯ ದೃಷ್ಟಿಯಿಂದ ಅವರ ಕರ್ತವ್ಯವನ್ನು ಕಂಡು ಅದಕ್ಕೆ ಶಪನ ನೀಡುತ್ತಾನೆ. ಅದರಲ್ಲಿ ಅವರು ಭೂಮಿಯ ಮೇಲೆ ಮಾನವ ರೂಪದಲ್ಲಿ ಜನ್ಮಿಸಬೇಕು ಎಂದು ಹೇಳುತ್ತಾರೆ. ಅವರು ಈ ಶಪವನ್ನು ನೆನೆಸಿಕೊಂಡಿದ್ದಾಗ ಗಂಗಾದೇವಿ ಅವರ ಮುಂದೆ ಪ್ರಗೊಂಡು ಅವಳಿಗೆ ಮನವಿಯಾಗಿ ಮನುಷ್ಯ ರೂಪದಲ್ಲಿ ಯಾವ ರಾಜನನ್ನು ವಿವಾಹವಾಗಲು ಕೋರಿದರೆ ಅವಳು ತಮಗೆ ಜನ್ಮ ನೀಡಲಿ ಎಂದು ಹೇಳುತ್ತಾಳೆ. ಗಂಗಾದೇವಿ ಅದು ಒಪ್ಪಿಕೊಳ್ಳುತ್ತಾಳೆ. ಒಂದು ವೇಳೆ ಪ್ರತೀಪು ಎಂಬ ರಾಜನು ಗಂಗಾತೀರದಲ್ಲಿ ವಿಹಾರ ಮಾಡುತ್ತಿದ್ದಾಗ ಗಂಗಾದೇವಿ ಮಾನವ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡು ಅವನ ಶಕ್ತಿಯನ್ನು ತೋರಿದಳು. ಅವಳನ್ನು ಕರೆದೊಯ್ಯಲು ಶಂತನನು ಐಕರಿಸಿದನು. ಶಂತನನಿಗೆ ಗಂಗಾದೇವಿಯಿಂದ ಜನ್ಮಿಸಿದ ದೇವವ್ರತನೆಂಬ ಶಿಶು ಪ್ರಾರಂಭವಾಗಿದ್ದನು. ಭೀಷ್ಮನು ಈ ಶಾಪಕ್ಕೆ ಒಳಗಾದ ಅಷ್ಟಮವಸುತನಾದದ್ದು. ಗಂಗಾದೇವಿಯೇ ಅವನಿಗೆ ಜನ್ಮ ನೀಡಿದವರು. ಆದ್ದರಿಂದ ಅವನನ್ನು ಗಾಂಗೆಯ ಎಂದು ಕರೆಯಲಾಗಿದೆ. ಶಂತನನ ಮಗನಾಗಿ ಅವನು ಶಾಂತನುವುದಾಗಿ ಜನಪ್ರಿಯನಾದನು. ಭೀಷ್ಮನ ಪ್ರತಿಜ್ಞೆ. ಭೀಷ್ಮನು ತನ್ನ ಕುಟುಂಬ ಮತ್ತು ದೇಶಕ್ಕಾಗಿ ದೊಡ್ಡ ತ್ಯಾಗವನ್ನು ಮಾಡಿದ್ದನು. ತನ್ನ ತಂದೆ ಶಂತನನ ಹಾರ್ದಿಕ ಕೋರ್ಪಿಗೋಸ್ಕರ ಮಹಾನಾಯಕಿಯ ಸತ್ಯವತಿಯೊಂದಿಗೆ ವಿವಾಹ ಮಾಡಲು ಆತನು ತಯಾರಾಗಿದ್ದನು. ಸತ್ಯವತಿ ಅವನ ತಾಯಿಯ ಸಮುದಾಯವನ್ನು ಮೀರಿ ತನ್ನ ಮಗನೊಂದಿಗೆ ಹೆಯುತ್ತೆ ಎಂದು ಅನುಮತಿಸಿದರೂ ಅವನು ಅವನಿಗೆ ರಾಜಕೀಯ ಶಕ್ತಿಯನ್ನು ನೀಡಲು ನಿರಾಕರಿಸಿದನು. ಭೀಷ್ಮನು ತನ್ನ ತಂದೆಗೆ ದೊರೆತು ಸತ್ಯವತಿ ಅವರಿಗೆ ಸ್ವೀಕರಿಸಿದ ಎಲ್ಲಾ ನಿರ್ಬಂಧಗಳನ್ನು ಒಪ್ಪಿಕೊಂಡು, ನಾನು ಕೇವಲ ರಾಜನ ಪುತ್ರನಾಗಿ ಉಳಿಯುತ್ತೇನೆ, ನನಗೆ ರಾಜಕಾರಣದ ಹೊಣೆಗಾರಿಕೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದನು. ಅವನು ತನ್ನ ತಂದೆಗೆ ಸತ್ಯವತಿಯೊಂದಿಗೆ ವಿವಾಹವನ್ನು ಸಮರ್ಪಿಸಿದ್ದನು. ಈ ಮಹಾನ್ ತ್ಯಾಗಕ್ಕಾಗಿ ಅವನು ಭೀಷ್ಮ ಎಂದೇ ಪ್ರಸಿದ್ಧನಾದನು. ಭೀಷ್ಮನು ಪರಶುರಾಮನೊಂದಿಗೆ ಯುದ್ಧ. ಅನೇಕ ದಿನಗಳ ನಂತರ ಭೀಷ್ಮನು ಚಿತ್ರಾಂಗದ, ವಿಜಯಂತ ಎಂಬ ರಾಜರಹಿತಳಾದ ಭೌತಿಕರೊಂದಿಗೆ, ಅದರ ನಂತರ ಅವನು ಕಾಶಿಯ ರಾಜಕುಮಾರಿಗಳಾದ ಅಂಬಿಕಾ, ಅಂಬಾಲಿಕಗಳನ್ನು ತಂದು ಅವರ ವಿವಾಹವನ್ನು ಮಾಡುತ್ತಿದ್ದನು. ಆದರೆ ದೊಡ್ಡಮ್ಮ ಅಂಬ ಯಾವಾಗಲೂ ತನ್ನ ಸಾವು ಆದ ಸಾಳ್ವನು ಕೇಳಿದಳು. ಅಂಬನನ್ನು ಸಾಳ್ವನಿಗೆ ಮರಳಿ ಕಳುಹಿಸಿದ ಭೀಷ್ಮನು ಅವನಿಗೆ ದಾರಿ ಮಾಡಿಸಿದನು. ಆದರೆ ಸಾಳ್ವು, ನಾನು ಭೀಷ್ಮನೊಂದಿಗೆ ಹಾರ್ಮ್ಯಾಗ್ನೆಗೆ ಸೋತಿದ್ದೇನೆ ಎಂದು ಹೇಳಿದನು. ಆ ಅವಸ್ಥೆಯಲ್ಲಿ ಅಂಬ ಭೀಷ್ಮನನ್ನು ಹಿಂದಿರುಗಿ ಯುದ್ಧದಲ್ಲಿ ಗೆದ್ದ ನಂತರ ಅವನನ್ನು ವಿವಾಹ ಮಾಡುವಂತೆ ಹೇಳಿದಳು. ಆದರೆ ಭೀಷ್ಮನು ತನ್ನ ಪ್ರತಿಜ್ಞೆಗೆ ಬದ್ಧವಾಗಿದ್ದರಿಂದ ಅವನು ಈ ಕೋರಿಕೆಗೆ ಸಮ್ಮತಿಸಲಿಲ್ಲ. ಅಂಬನ ಕೋಪದಿಂದ ಪರಶುರಾಮನಿಗೆ ಸಹಾಯ ಕೇಳಿದಳು. ಪರಶುರಾಮನು ತನ್ನ ಶಿಷ್ಯನನ್ನು ಕರೆದು ಅವನು ವಿವಾಹ ಮಾಡುವಂತೆ ಹೇಳಿದನು. ಆದರೆ ಭೀಷ್ಮನು, ನಾನು ಯಾವಾಗಲೂ ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆಯೇ ಎಂದು ಪ್ರತಿಜ್ಞೆ ಮಾಡಿಕೊಂಡಿದ್ದನು. ಪರಶುರಾಮನು ಭೀಷ್ಮನನ್ನು ಯುದ್ಧಕ್ಕೆ ಸಿದ್ಧಪಡಿಸಿದನು. ಅದರ ನಂತರ ಭೀಷ್ಮನು ಪರಶುರಾಮನೊಂದಿಗೆ ವಿದ್ವಾಂಸ ಯುದ್ಧವನ್ನು ಆರಂಭಿಸಿದನು. ಆದರೆ ಎರಡು ದೊಡ್ಡ ಶಕ್ತಿಗಳನ್ನು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸಿದಾಗ ಭೂಮಿದೇವಿ ಅವರಿಂದ ಅಪಾರವಾದ ಆತಂಕವನ್ನು ಅನುಭವಿಸಿದವು. ಕೊನೆಗೂ ಪರಶುರಾಮನು ಭೀಷ್ಮನನ್ನು ಅತ್ಯಂತ ಪ್ರಶಂಸಿಸಿದನು. ಭೀಷ್ಮನಾದ ಅನುಭವ. ಭೀಷ್ಮನು ದೇಶ ಮತ್ತು ಧರ್ಮದ ಭದ್ರತೆಗಾಗಿ ತನ್ನ ಜೀವನವನ್ನು ಸಮರ್ಪಿಸಿದ ಮಹಾನ್ ಪಾತ್ರವಾಗಿದ್ದನು.